ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಆಗಿರೋವಂಥ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಬೀಡ್ಸು. ಹಾಗೆ ಆ್ಯಸ್ ಯೂಶ್ವಲ್ ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು ಹಾಕ್ಕೊಂಡಿರೋ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬರ್ತೀನಿ. ಈಗ ನೀಡಲ್ ಮೇಲೆ 3 ರಿಂಗ್ ಇರುತ್ತೆ. 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಮತ್ತು ಈಗ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬರ್ತೀನಿ. ಈಗ ನೀಡಲ್ ಮೇಲೆ 3 ದಾರನೂ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಸೊ 2 ಸರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕೊಂಡ್ಮೇಲೆ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ. ಸೊ ಇದು 2 ಹಾಫ್ ಡಬಲ್ ಕ್ರೋಶೆ ಮೇಲೆ ಒಂದು ಪಿಕಾಟ್ ಬರುತ್ತೆ. ಸೊ ಇದನ್ನು ಒಂದು ನೀವು ಬಾರ್ಡರ್ ಡಿಸೈನ್ಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಬೀಡ್ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ನಡೆಯುತ್ತೆ. ನೀಡಲ್ ಮೇಲೆ ಒಂದು ಸರಿ ಮತ್ತೆ ದಾರಾನ ಸುತ್ತಕೊಂಡು ಒಂದು 1/2 ಸೆಂಟಿಮೀಟ್ರಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬರ್ತೀನಿ. ಮತ್ತು 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈ ಥರ ಇವಾಗ 2 ಸರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ 3 ಚೈನನ್ನು ಹಾಕೋಬೇಕಾಗತ್ತೆ. 2 ಹಾಫ್ ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಸೊ ಅದು ಹಾಫ್ ಡಬಲ್ ಕ್ರೋಶೆ ಮೇಲೆ ನಾವು ಏನು ಹಾಕಿರ್ತೀವಿ ಅದ್ರ ಮೇಲೆ ಒಂದು ಪಿಕಾಟ್ ಡಿಸೈನ್ ಬರುತ್ತೆ. ಸೊ ಈ ಕ್ಯೂಟಾಗಿರುವಂಥ ಪುಟ್ಟದು ಬಾರ್ಡರ್ ಡಿಸೈನ್ ಹಾಕೋಕ್ಕೆ ಈ ಥರ ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಸೇಮ್ ಡಿಸ್ಟೆನ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಅಷ್ಟೇ ಒಂದು 1/2 ಸೆಂಟಿಮೀಟ್ರ್ ಗ್ಯಾಪಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೋತೀನಿ. 2 ಸರಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕಿ ಅದಕ್ಕೆ ಒಂದು ಪಿಕಾಟ್ನ ಹಾಕೋಬೇಕಾಗತ್ತೆ. ನೋಡಿ, ಈಗ 2 ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಒಂದು ಚೈನ್ ಥರ ಕಾಣಿಸುತ್ತೆ, ಗ್ಯಾಪ್ ಇರುತ್ತೆ ನಿಮಗೆ. ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ನಾನು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೋಟಲಿ ನಾನಿಲ್ಲಿ 4 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು 3 ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು 1/2 ಸೆಂಟಿಮೀಟ್ರಷ್ಟು ಗ್ಯಾಪ್ ಬಿಟ್ಟು 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇದೇ ರೀತಿ ಡಿಸೈನ್ನ ನೀವು ಸಾರಿ ಫುಲ್ಲು ಕೂಡ ಹಾಕೋಬೋದು. ನಾನು ಸ್ವಲ್ಪ ವೇರಿಯೇಷನ್ ಇರಲಿ ಅಂತ ಹೇಳಿ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಹಾಫ್ ಡಬಲ್ ಕ್ರೋಶೆ ವಿತ್ ಪಿಕಾಟ್ ಹಾಕ್ಕೊಂಡು ಮಧ್ಯ ಬೀಡ್ಸ್ ಹಾಕ್ಕೊಂಡು ಬೇಸ್ ಲೈನ್ ಥರ ಕೂಡ ಹಾಕ್ಕೊಂಡು ಇದ್ರ ಮೇಲೆ ಡಿಸೈನ್ನು ಎಕ್ಸ್ಟೆಂಡ್ ಮಾಡ್ಬೋದು. ನಾ ಈಗ 4 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಪಕ್ಕ ಈಗ ಅದೇ 1/2 ಸೆಂಟಿಮೀಟ್ರಷ್ಟೇ ಗ್ಯಾಪ್ ಬಿಟ್ಟು ಒಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲೇ 5 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಆಯಿತು. ಸೊ ಇದು 3ನೇ ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದಮೇಲೆ ಇನ್ನೂ 2 ವರ್ಕ್ ಮಾಡ್ಕೋತೀನಿ. ಟೋಟಲಿ 5 ಇರಲಿ ಅಂತ. ಒಂದು ಆರ್ಚ್ ಹಾಕಬೇಕು ಅಂತಂದರೆ ನಿಮಗೂ ಒಂದು 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈಗ ದಾರಾನ ಮೇಲಕ್ಕೆ ಮಾಡಿಕೊಂಡು ಸೇಮ್ 3 mm ಸೈಜ್ದು ಗೋಲ್ಡನ್ ಬೀಡ್ ಏನು ತೊಗೊಂಡಿದ್ದೀವಿ ನಾವು, ಅದೇ ಬೀಡನ್ನೇ ನಾನು ಇಲ್ಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು
ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈಗ ನಾವು ಬೀಡ್ಗೆ ಲೆಫ್ಟ್ ಸೈಡಲ್ಲಿ 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 5 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಲಾಕ್ ಮಾಡಿರೋ ಸ್ಟಿಚ್ಚು ಒಂದಾಗತ್ತೆ, ಅದ್ರ ಪಕ್ಕ ಇನ್ನೂ 4 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಈಗ 5 ಸಿಂಗಲ್ ಕ್ರೋಶೆನ ಹಾಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ ಬೇಸ್ ಲೈನ್. ನಿಮಗೆ 5 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 5 ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗಿಂದ ಇನ್ನೊಂದು ಸರಿ ಹೇಳಿಬಿಡ್ತೀನಿ. 2 ಸರಿ ಹಾಫ್ ಡಬಲ್ ಕ್ರೋಶೆ ಮತ್ತು 1 ಪಿಕಾಟು 1 ಬೀಡು ಮತ್ತು ಹಾಫ್ ಡಬಲ್ ಕ್ರೋಶೆ 2 ಸಾರಿ, 1 ಪಿಕಾಟು 1 ಬೀಡು. ಇದೇ ಥರ 4 ಟೈಮ್ಸ್ ರಿಪೀಟ್ ಮಾಡಿದ್ದೀನಿ. ನೆಕ್ಸ್ಟು 5 ಸಿಂಗಲ್ ಕ್ರೋಶೆ 1 ಬೀಡು ಮತ್ತು 5 ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟು ನಾನು ಇದಕ್ಕೆ ಒಂದು ಆರ್ಚನ್ನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಸರಿ ಚೈನನ್ನು ಹಾಕ್ಕೊಂಡು ನಾವು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ 1 ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಈಗ ನಾನು 3 ಚೈನ್ಸನ್ನು ಹಾಕಿ ಬೀಡ್ ಮೇಲೆ ಒಂದು ಚಿಕ್ಕ ಆರ್ಚನ್ನು ಹಾಕೋತೀನಿ. ನೀವು ಬೀಡ್ ಸೈಜ್ ಏನಿರುತ್ತೆ ಆ ಸೈಜ್ಗೆ ನೀವು ಆರ್ಚ್ ಹಾಕೋಬೇಕಾಗತ್ತೆ. ನನಗಿಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬಿಗ್ ಬೀಡ್ ಹಾಕ್ಕೊಂಡ್ರೆ 4 ಚೈನ್ಸ್ ಹಾಕೋಬೇಕಾಗತ್ತೆ. ನಾವು ಬೀಡ್ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನನ್ನು ವರ್ಕ್ ಮಾಡಿಕೊಂಡು ನಾವು ಫಸ್ಟು ಸಿಂಗಲ್ ಕ್ರೋಶೆ ಏನು ಹಾಕಿರ್ತೀವಿ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊತೀನಿ. ಇದು ನಾನು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೋತಾ ಇರೋದು. ಸೊ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೀಡ್ ಮೇಲೆ ಏನು ಆರ್ಚ್ ಹಾಕಿದ್ದೀವಿ ಅದಕ್ಕೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ಬೀಡ್ ಮೇಲಿರೋ ಅಂಥ 3 ಚೈನ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು 1 ಸರಿ ಲಾಕ್ ಮಾಡಿ 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ತೀನಿ. 1 ಡಬಲ್ ಕ್ರೋಶೆ ಆಯಿತು. ಮತ್ತು ಸೇಮ್ ಟೈಪು ಇನ್ನೊಂದು ಡಬಲ್ ಕ್ರೋಶೆ. ಈಗ 3rd ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆ, ಇದು 4ನೇ ಡಬಲ್ ಕ್ರೋಶೆ. ನೆಕ್ಸ್ಟು 5th ಡಬಲ್ ಕ್ರೋಶೆ. ಮತ್ತು ಈಗ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೆಂಟರಲ್ಲಿ ದಾರನ ಮೆಲಕ್ ಮಾಡಿಕೊಂಡು 1 ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಈಗ ನಾವು ಆರ್ಚ್ಗೆ ಲೆಫ್ಟ್ ಸೈಡಲ್ಲಿ 5 ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ನಾನು ಇದಕ್ಕೆ ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ತಾಯಿಲ್ಲ. ಬೇಕಾದರೆ ನೀವು ವಿಡಿಯೋದ ಎಂಡ್ವರೆಗೂ ನೋಡಿ ಎಲ್ಲಿ ಕುಚ್ಚು ಕಟ್ಬೋದು ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಬೇಕಾದರೆ ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಹಾಗೆ ಬಾರ್ಡರ್ ಡಿಸೈನ್ ಥರನೂ ಕೂಡ ನೀವು ಹಾಕ್ಕೋಬೋದು. ಎರಡೂ ಥರ ಚೆನ್ನಾಗಿರುತ್ತೆ. ಕೆಲವರು ಬಾರ್ಡರ್ ಡಿಸೈನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಈ ಡಿಸೈನ್ನ ನೀವು ಎರಡೂ ಥರ ಹಾಕ್ಕೋಬೋದು. ಈಗ ನೋಡಿ ಎರಡೂ ಕಡೆ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ 5th ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಈ ಥರ ವರ್ಕ್ ಮಾಡಿದ್ಮೇಲೆ ನಾವು ಲಾಸ್ಟ್ ಹಾಕ್ಕೊಂಡಿರೋವಂಥ ಸಿಂಗಲ್ ಕ್ರೋಶೆ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ಚೈನನ್ನು ಹಾಕ್ಕೊಂಡು ನೀಡಿನ ಮೇಲೆ ಥ್ರೆಡ್ನ ತಗೊಂಡು 1/2 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ಈಗ ಇಲ್ಲಿ 1/2 ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಆರ್ಚ್ ಹಾಕೋಕ್ಕೆ ಮುಂಚೆ ಮಾಡಿದ್ವಲ್ಲ ಅದೇ ರೀತಿಯೇ ಇಲ್ಲಿ ವರ್ಕ್ ಮಾಡಬೇಕಾಗತ್ತೆ. 2 ಸರಿ 1/2 ಡಬಲ್ ಕ್ರೋಶೆನ ವರ್ಕ್ ಮಾಡಿ 3 ಚೈನ್ಸನ್ನು ಹಾಕಿ ಆ 1/2 ಡಬಲ್ ಕ್ರೋಶೆಗೆ 1 ಪಿಕಾಟನ್ನ ವರ್ಕ್ ಮಾಡ್ತಾಯಿದ್ದೀನಿ. ಈಗ 1 ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಸೇಮ್ ಸ್ಟೆಪ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ.
ಆರ್ಚ್ಗೆ ಲೆಫ್ಟ್ ಸೈಡಲ್ಲಿ 4 ಸಾರಿ ಹಾಕಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 4 ಸಾರಿಯನ್ನು ಹಾಕ್ಕೋಬೇಕಾಗತ್ತೆ. ಆಮೇಲೆ ಮತ್ತೆ ಇನ್ನೊಂದು ಆರ್ಚನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸಿದಾಗ ಹೆಂಗೆ ಕಾಣಿಸುತ್ತೆ ಡಿಸೈನು ಅಂತ ನಾನು ತೋರಿಸ್ತೀನಿ. ಎಂಡಲ್ಲಿ 2 ಹಾಫ್ ಡಬಲ್ ಕ್ರೋಶೆಯನ್ನು ಹಾಕಿದ್ಮೇಲೆ 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕಾಗತ್ತೆ. ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಥರದ್ದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ನೀವು ಕುಚ್ಚು ಕಟ್ಟೋಕ್ಕೆ ಕೆಲವರು ಇಷ್ಟಪಡ್ತಾರೆ. ಅಂಥವರು ಈ ಮಧ್ಯದ ಬೀಡಿ ಏನಿದೆ ಆ ಬೀಡನ್ನು ಸ್ಕಿಪ್ ಮಾಡಿ ಅಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ನೀವು ಡಿಸೈನ್ನ ಹಾಕ್ಕೋಬೋದು. ಅಲ್ಲಿ ಬೇಕಾದರೆ ಕುಚ್ಚನ್ನು ಕೂಡ ಕಟ್ಕೋಬೋದು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು 250 to 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.